ಅವಾಗೆಲ್ಲ ನವಿಲ್ ನೋಡೋಕ್ಕೆ ಕಾಡ್ಗೆ ಹೋಗ್ಬೇಕಿತ್ತು, ಇಲ್ಲಾಂದರೆ ಪರಿಸರ ಪೈಸ್ಕೋಬೇಕಿತ್ತು. ಈಗ ಬನ್ನಿರಿ ನಮ್ಮ ಹಳ್ಳಿಯಲ್ಲೇ ತೋರಿಸ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿ ನೋಡ್ಕೊಂಬನ್ನಿ. ಹಲೋ ಗೈ, ಸೋಮವಾರದ ಬ್ಲಾಗ್ ಇದಾಗಿರುತ್ತೆ. ಸೊ ನಾನು ಬೆಳಗ್ಗೆ ಧಾರವಾಡಿಗೆ ಬಂದೆ. ಸೊ ಅವತ್ತು ಹೇಳ್ತಾ ವೀಕ್ಷಕರೇ ವಾಸ್ಕಲ್ಲಿ ನಿಲ್ಸಿದ್ವಲ್ಲ, ಅದಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇವತ್ತು. ಇದು ಬಂದು ಮೆಜರ್ಮೆಂಟು 18 ಆಯಾ. ಸೊ ಇದು ಒಂದು ಗ್ರೂಪಿಂಗ್ ಮನೆ, ಸೊ ಸೀಟ್ ಮನೆ. ಸೊ ಇದನ್ನು ಕಟ್ಕೊಡ್ಬೇಕಿತ್ತು. ಆಳೆಲ್ಲ ತಿಂಡಿಗೆ ಹೋಗಿದ್ರು, ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು. ಸೊ ಇಟ್ಗೆ ಮತ್ತೆ ಲಾಂಗಲ್ಲಿದೆ, ಎಲ್ಲ ಹಾಕ್ಬಿಟ್ಟಿದ್ರೆ ಜಾಗ ಇಲ್ಲ, ಇಲ್ಲಿ ಹಳ್ಳ ಇದೆ ಅಂದ್ಬಿಟ್ಟು ಒಳಗಡೆ ಟ್ಯಾಕ್ಟ್ರ್ ಬರಲಿಲ್ಲ ಅಂದ್ಬಿಟ್ಟು. ಸೊ ನೀವು ಪ್ರಿಪೇರ್ ಮಾಡ್ತಾರಪ್ಪ, ನಾನು ರೆಡಿ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನಮ್ಮಲ್ಲೇ ಬರೀ ಪೈಂಟ್ ಮಾಡ್ತಾಯಿದ್ರು. ಪೈಂಟ್ರು ಅಲ್ಲಿಗೆ ಬಂದೆ. ಸೊ ನೋಡಿ, ನಾನು ಕ್ಲೀನ್ ಮಾಡಾಯ್ತು, ಅವರೆಲ್ಲ ಹಿಂಗೆ ಜೋಡಿಸಿ ಒಂದೊಂದಾಗಿ ಇಡೋದಾಯಿತು. ಡೈಲಿ ಗುಡ್ಸೋದೇ ಆಗೋಯ್ತು. ಅಯ್ಯೋ, ಈ ಮನೆ ಕೆಲಸ ಸಾಕು ಅನ್ಸ್ಬಿಟ್ಟೈತೆ ಕಣ್ರಿ. ಏನು ಎಷ್ಟು ಕ್ಲೀನ್ ಮಾಡಿದ್ರು ಸುಧಾ ಪುನಃ ಅಲ್ಲಲ್ಲೇ ಬೀಳ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಯ್ಯೋ, ಏನು ಮಾಡ್ತೀರಾ ಅನ್ಸ್ಬಿಡುತ್ತೆ. ಹೋಗಿ ಅದಕ್ಕೆ ಸರ್ ಏನು ಸರ್ಕಲ್ ಬಂದಿರಿ. ಒಳ್ಳೆ ಬೋಟಿ ಅದಲ್ಲ ಗುರು. ಸರಿ, ಧಾರವಾಡಿಗೆ ಹೋದೆ. ಯಾಕಂದರೆ ಇಟ್ಟಿಗೆ ಎಲ್ಲ ಖಾಲಿ ಆಗ್ಬಿಡುತ್ತೆ ಬೇಗ ಅಂದ್ಬಿಟ್ಟು, ಆಳಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿ 2 ಕಡೆ ಮೆಂಟ ಮಾಡ್ಬೇಕು. ಇಟ್ಟಿಗೆ ಒತ್ತು ಕೊಡು ಅಂತ ಹೋದೆ. ಬಿಸಿಲು ಕಂಡ್ರಿ ಫುಲ್ ಹೆವಿ. ಸ್ಟಾಕ್ ಮಾಡಿಬಿಟ್ಟು ಮತ್ತೆ ಮಿಕ್ಕಿಯಾರೆ ಬಂದೆ. ಸೊ ಇಲ್ಲಿ ಗೋಡೆ ಓಪನ್ ಮಾಡ್ತಾರೆ, ಇಲ್ಲೊಂದು ವಾಸ್ಕಲ್ ನಿಲ್ಲಿಸ್ಬೇಕಿತ್ತು. ಸೊ ಅಣ್ಣವ್ರು ಬಿಟ್ಟಿದ್ದೆ, ಅವ್ರು ಓಪನ್ ಮಾಡ್ತಾರೆ, ಪ್ಲಂಬಿಂಗ್ ಅವರು. ಸೊ 2 ಕಡೆ ಮೇಂಟೈನ್ ಮಾಡೋಕೆ ಎಲ್ಲ ಅರ್ಜೆಂಟ್ ಮಾಡ್ತಾರೆ. ಏನು ಮಾಡೋದು, ಆಳು ಮಧ್ಯೆ ಆಳು ಕೈ ಕೊಟ್ಬಿಡ್ತಾರೆ, ಕೇಳಲ್ಲ. ಸಡನ್ನಾಗಿ ಫೋನೇ ಸ್ವಿಚ್ ಆಫ್ ಮಾಡಿಬಿಡ್ತಾರೆ. ಸೊ ಈ ಆಳುಗಳು ನಂಬ್ಕೊಂಡು ಕೆಲಸನಂತೂ ಮಾಡೋಕ್ಕಾಯ್ತಿಲ್ಲ. ಸೊ ಯಾರೂ ನಾನು ನಂಬಲ್ಲ, ಬಟ್ ಮಾಡ್ತೀನಿ. ಮಾಡಿ ಸರ್ ನೀವು ಅಂದ್ಬಿಟ್ಟು ನಾನು ಬರ್ತಾಯಿದ್ದೆ ಕಣ್ರಿ. ಎಲ್ಲೆಲ್ಲಿ ನೋಡಿ ಅಮ್ಮನ ಫೋಟೋ ಹಾಕೊಂಡು ಎಲ್ಲ ದೃಷ್ಟಿ ಬೊಂಬೆ ಮಾಡ್ಕೊಬಿಟ್ಟೆ. ನಾನು ಒಂದ್ಸಲ ತಿರ್ಗಿ ನೋಡಿದಕ್ಕಪ್ಪ, ಅಯ್ಯಪ್ಪ ನನಗೆ ಭಯನೇ ಆಗೋಯ್ತು. ಅಂತ್ರ ಕಟ್ಸ್ಕೋಬೇಕಂತ ನೋಡ್ರಿ ನಾನು ಮನೆಗೆ ಕಿತ್ಕೋವಾಟ. ಅಲ್ಲಿಂದ ಎದೆ ಮೇಲೆ ಕೈ ಹಿಡ್ಕೊ ಚೆಲ್ಲನ್ನು ಬಂದಿದ್ದೀನಿ. ಅಷ್ಟು ಭಯ ಆಗೋಯ್ತಾ ಈ ಅಮ್ಮ ನೋಡಿ ನನಗಂತೂ. ಆ ಅಮ್ಮನ ನೋಡೋದಕ್ಕೆ ಹೊಟ್ಟೆ ಹಸ್ಬಿಟ್ಟಿತ್ತು. ಬಂದು ಪುಳಿಯೋಗರೆ ಮಾಡಿದ್ರು, ಚೆನ್ನಾಗಿ ತಿಂದೆ. ಯಾಕಂದರೆ ಅಷ್ಟು ಆ ಅಮ್ಮನ ಹತ್ರದಿಂದ ನೋಡ್ಬಿಟ್ಟೆ ನಾನು. ಏನು ಅದಕ್ಕೆ ಮತ್ತೆ ಎಲ್ಲ ದೃಷ್ಟಿ ಬೊಮ್ಮೆ ಅಂತ ಅಮ್ಮನ ಸರಿಯಾಗಿ ಮಡಗಿದ್ದಾರೆ. ಎಲ್ಲ ದೃಷ್ಟಿ ಬೀಳುತ್ತೆ ಅಂದ್ಬಿಟ್ಟು ಅದಕ್ಕೆ ಸರಿಯಾಗಿ ಅಮ್ಮ ಫೇಮಸ್ ಆಗ್ಬಿಟ್ಟಿದ್ದಾರೆ. ಸೊ ಇದು ವೀಡಿಯೋಗೋಸ್ಕರ ಅಷ್ಟೇ. ಸೊ ಆ ಥರ ಏನಿಲ್ಲ. ಒಳ್ಳೆಯದಾಗಲಿ ಅವ್ರಿಗೆ. ಇದುವರೆಗೂ ವಿಡಿಯೋ ನೋಡಿದ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೂ ನನ್ನ ಧನ್ಯವಾದಗಳು. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಅಪ್ಪು ಬಾಸ್ ಅಭಿಮಾನಿಗಳು ದಯವಿಟ್ಟು ನೀವು ನನ್ನ ಫಾಲೋ ಮಾಡಲೇಬೇಕು ಪ್ಲೀಸ್. ಯಾಕಂದರೆ ಅಪ್ಪು ಬಾಸ್ ಪಕ್ಕ ಅಭಿಮಾನಿ. ದಯವಿಟ್ಟು ಯಾರೆಲ್ಲ ಇದ್ದೀರಾ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಯೂಟ್ಯೂಬ್ ID ನನ್ನ ಬಯೋದಲ್ಲಿದೆ. ದಯವಿಟ್ಟು ಫಾಲೋ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.